ಇವಾಗ್ಲೂ ಅದೇ ಕಷ್ಟನೇ. ರೋಡಲ್ಲಿ ಹೋಗ್ತಾ ಇದ್ರೆ ಚಪ್ಪಲಿ ಹೊಡಿಯೋದು, ಸಗಣಿಲಿ ಹೊಡಿಯೋದು, ಗಾಡಿ ನಿಲ್ಲಿಸಿ ಅವ್ರ ಬ್ಯಾನರ್ಗೆ ಬೆಂಕಿ ಇಡೋದು, ಅವ್ರ ತಂದೆ ಅಂತ್ಯ ಸಂಸ್ಕಾರದಲ್ಲಿ ಕಲ್ಲು ಹೊಡಿಯೋದು, ಅವ್ರ ಮದುವೆಯಲ್ಲಿ ಕಲ್ಲು ಹೊಡಿಯೋದು. ಇವಾಗ ಸತ್ ಮೇಲೂ ನೆಮ್ಮದಿಯಾಗಿ ಮಲಗಿದ ಪುಣ್ಯಾತ್ಮ ಇವತ್ತಿಲ್ಲ ಅಂದರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಹೊರಗಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನು ಹಾಳು ಮಾಡಿ ಇಕ್ಕಿದ್ದಾರೆ. ಹೋಗಿ ಎರಡೂವರೆಗೆ ಗೊತ್ತಾಯ್ತು ಮೇಡಮ್. ನನಗೆ 2 ಕಾಲಂಗೆ ನಾನು ನೋಡಿಲ್ಲ ಫೋನ್. 2 ಕಾಲಕ್ಕೆ ಗೊತ್ತಾದ ತಕ್ಷಣ ನಾವು ತೋರಿಸ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ನಾವೇನು ಜೀವ ತಕ್ಕೋಬೇಕು? ಅಷ್ಟೇ ಬಿದ್ದು ಒಳ್ಳಾಡಿ ಸಾಯ್ಬೇಕು, ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಚಿತ್ರರಂಗದ ಅದೆಷ್ಟೋ ನಟರುಗಳು ಅವರ ಅಭಿಮಾನವನ್ನ ಮೆರೆದವರು, ಅವರ ಹೆಸರು ಹೇಳ್ಕೊಂಡು ಹೇಳ್ತಾರೆ ನಾವು ಇವರ ಅಭಿಮಾನಿ. ಅದೇ ಮೇಲೆ ಅಚ್ಚೆ ಹಾಕಿಸ್ಕೊಂಡು, ಕೈ ಮೇಲೆ ಅಚ್ಚೆ ಹಾಕಿಸ್ಕೊಂಡ್ಬಿಟ್ಟು ಅವ್ರ ಹೆಸರು ಹೇಳಿ ಫಿಲಮ್ಗಳು ಮಾಡಿಕೊಂಡು ಇವ್ರುಗಳು ಇಟ್ಟಾಗಿ ಇವ್ರುಗಳು ಬೇಳೆ ಬೇಯಿಸ್ಕೊಂಡ್ಬಿಟ್ರು. ಯಾವನು ಬಂದು ಇಲ್ಲಿ ನೋಡಿಲ್ಲ. ಕಿಚ್ಚ ಸುದೀಪ್ ಸರ್ ಮಾತ್ರ ಓಡಾಡ್ತಿರೋದು. ಇನ್ನೊಬ್ಬ ನಟ ಬರಲಿಲ್ಲ ಮೇಡಮ್, ಇನ್ನೊಬ್ಬ ನಟ ಬರಲಿಲ್ಲ ಅವರಿಗೆ. ಎಲ್ಲರೂ ನಿಂತಿದ್ರೆ ಇವತ್ತಿತ್ತ